ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ನೀರು ದೋಸೆ ಕಾಯಿ ಬೆಲ್ಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಬೆಳಗಿನ ತಿಂಡಿಗೆ ನೀರು ದೋಸೆ ತುಂಬ ಬೇಗ ಆಗುವ ತಿಂಡಿ, ಹಾಗೆಯೇ ತುಂಬ ಸುಲಭ ಇದು ಮಾಡೋದು ಕೂಡ. ಈ ಕರಾವಳಿ ಕಡೆ ಅಂದರೆ ಮಂಗಳೂರು, ಉಡುಪಿ ಕಡೆ ಈ ತಿಂಡಿ ಬೆಳಗಿನ ತಿಂಡಿಗೆ ಹೆಚ್ಚಾಗಿ ಮಾಡ್ತಾರೆ. ಹೇಗೆ ಮಾಡೋದಂತ ನಾನು ನಿಮಗೆ ತುಂಬ ಸುಲಭದಲ್ಲಿ ಇವತ್ತು ಹೇಳಿಕೊಡ್ತೀನಿ. ನೋಡಿ, ನಾನು ಇಲ್ಲಿ 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ. ನೀವು ಯಾವ ವೈಟ್ ರೈಸಲ್ಲಿ ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬೋದು. ಇದನ್ನು ಮಿಕ್ಸಿಗೆ ಹಾಕಿ 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿ, ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಅದು ತರಿ ಆಗುತ್ತೆ, ನುಣ್ಣಗೆ ಪೇಸ್ಟ್ ಆಗೋಲ್ಲ, ನೈಸ್ ಪೇಸ್ಟ್ ಆಗಬೇಕು. ಅದಕ್ಕೋಸ್ಕರ ನೋಡಿ, ಈ ಥರ ಬೌಲಿಗೆ ಹಾಕಿದ ನಂತರ ಅದೇ ಮಿಕ್ಸಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ಈ ಹದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಈಗ ಸ್ವಲ್ಪ ನನಗೆ ದಪ್ಪ ಅಂತ ಆಯಿತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ. ನೀವು ಮೊದಲನೇ ಸರಿ ಮಾಡೋದಾದರೆ ಸ್ವಲ್ಪ ದಪ್ಪ ಹಿಟ್ಟೆ ಮಾಡಿ ನೀವು ದೋಸೆ ಹೊಯ್ಬೋದು. ನೋಡಿ, ಸಾಮಾನ್ಯವಾಗಿ ಈ ಥರ ಸೌಟಲ್ಲೇ ಹಾಕ್ತೀವಲ್ವ ನೀರು ದೋಸೆ, ನಾನು ಈ ಥರ ಬೌಲ್ ಅಥವಾ ಸಣ್ಣ ಲೋಟ ಇರುತ್ತಲ್ಲ ಅದರಲ್ಲಿ ಹೇಗೆ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಈಸಿ ಆಗ್ಬೋದೇನೋ ನೋಡಿ ಒಮ್ಮೆ. ಈ ಥರನೂ ನಾವು ದೋಸೆ ಹೊಯ್ಬೋದು. ನಾನು ಜಾಸ್ತಿಯಾಗಿ ನೋಡಿ ಈ ಥರ ಸಣ್ಣ ಬೌಲಲ್ಲಿ ಅಥವಾ ಸಣ್ಣ ಲೋಟ ಇರುತ್ತಲ್ಲ ಅದರಲ್ಲಿ ಈ ಥರ ಹಾಕ್ತೀನಿ. ಬೇಗ ಬೆಂದೋಗುತ್ತೆ ಈ ದೋಸೆ, 1 ನಿಮಿಷವೂ ಬೇಡ ಇದಕ್ಕೆ. ನೋಡಿ, ಸುತ್ತ ಅದರ ಭಾಗ ಇದೆಯಲ್ಲ ಅದನ್ನು ಮೊದಲು ನಾವು ಬಿಡಿಸ್ತಾ ಬರಬೇಕು ಈ ಥರ ನೋಡಿ. ಆಗ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ನೋಡಿ ದೋಸೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾವಲಿಗೆ ಚೆನ್ನಾಗಿ ಎಣ್ಣೆ ಮೊದಲು ಉಜ್ಜಬೇಕು. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಇನ್ನೊಮ್ಮೆ ನೋಡಿ ಈ ಥರ ಹಾಕಬೇಕು. ತುಂಬ ಸುಲಭ, ನೀವು ಒಮ್ಮೆ ಟ್ರೈ ಮಾಡಿ. ಸೌಟಲ್ಲಿ ಯಾರಿಗೆಲ್ಲ ಆಗಲ್ಲ, ಚೆನ್ನಾಗಿ ಬರಲ್ಲ ದೋಸೆ ಅಂತ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಈ ಬೌಲಲ್ಲಿ ತೋರಿಸ್ತೀನಿ. ನಾವು ಬೇಗ ಮಾಡುವಂಥ ದೋಸೆ ಇದು. ನೋಡಿ, ಈ ಥರ ಹಾಕ್ಬೋದು ನೋಡಿ. ನೀವು ಸ್ಲೋ ಆಗಿ ಹಾಕಿ ಈ ಥರ ಹುಯ್ದರೆ ನಿಮಗೆ ಬರುತ್ತೆ. ಒಮ್ಮೆ ನೀವು ತುಂಬ ಹಿಟ್ಟು ತುಂಬ ನೀರು ಮಾಡಿಕೊಂಡು ಮಾಡಬೇಡಿ, ಸ್ವಲ್ಪ ದಪ್ಪ ಹಿಟ್ಟೆ ಮಾಡಿ ಫಸ್ಟ್ ಟೈಮ್ ಮಾಡೋದಾದರೆ. ನಂತರ ನೀವು ನಿಮಗೆ ಅದು ಚೆನ್ನಾಗಿ ದೋಸೆ ಮಾಡೋಕ್ಕೆ ಬರುತ್ತಲ್ವ, ಆಗ ಸ್ವಲ್ಪ ಹಿಟ್ಟು ನೀರು ಮಾಡ್ಕೊಂಡು ಮಾಡಿದರೆ ಆಗ ತೆಳುವಾಗಿ ದೋಸೆ ಬರುತ್ತೆ. ದಪ್ಪ ಹಿಟ್ಟು ಮಾಡಿದರೆ ಏನು ಪ್ರಾಬ್ಲಮ್ ಅಂದರೆ ದೋಸೆ ದಪ್ಪ ಆಗುತ್ತೆ, ನೀರು ದೋಸೆ ತೆಳು ಇರುತ್ತೆ. ಅದಕ್ಕೆ ನೀರು ದೋಸೆ ಅಂತ ಹೇಳ್ತೀವಲ್ವ, ತೆಳು ಇರುತ್ತೆ. ಅದಕ್ಕೋಸ್ಕರ ನೀವು ನಾರ್ಮಲಾಗಿ ನೋಡಿ ಈ ಥರ ಸೌಟಲ್ಲೂ ಹಾಕ್ತಾರೆ ನೋಡಿ, ಹೆಚ್ಚಾಗಿ ಸೌಟಲ್ಲೇ ಮಾಡೋದು. ಆದರೆ ನಮ್ಮಮ್ಮ ನಾರ್ಮಲಾಗಿ ಬೌಲಲ್ಲಿ ಹಾಕೋದು ನಾನು ನೋಡಿರೋದ್ರಿಂದ ನಾನು ಕೂಡ ಅದೇ ಥರ ಬೌಲಲ್ಲೇ ಹಾಕ್ತೀನಿ. ಸೌಟಲ್ಲಿ ಕಮ್ಮಿ ನಾನು ಈ ಥರ ದೋಸೆ ಮಾಡೋದು. ನೋಡಿ, ತುಂಬ ಈಸಿ, ತುಂಬ ಬೇಗ ಮಾಡ್ಕೋಬೋದು. ನೋಡಿ, ಈಗ ಕಾಯಿ ಬೆಲ್ಲಕ್ಕೆ ಈ ಥರ ಸ್ವಲ್ಪ ಕಾಯಿ ತಗೊಂಡು ಈ ಥರ ಬೆಲ್ಲನ ನಿಮಗೆಷ್ಟು ಬೇಕೋ ಅಷ್ಟು ಅಂದಾಜು ನೋಡಿ ತುರಿದು ಹಾಕಬೇಕು. ಈ ಥರ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ನೋಡಿ ಅಷ್ಟೇ, ತುಂಬ ಸುಲಭ. ನೋಡಿ, ಕಾಯಿ ಬೆಲ್ಲ ರೆಡಿ ಆಯಿತು. ನೀರು ದೋಸೆ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಉದ್ದಿನ ದೋಸೆಗೂ ಈ ಕಾಯಿ ಬೆಲ್ಲ ಇದೆಯಲ್ಲ ಅದನ್ನು ಮಾಡ್ಕೋಬೋದು. ತುಂಬ ರುಚಿಯಾದ ಕಾಯಿ ಬೆಲ್ಲದ ಜೊತೆ ನೀರು ದೋಸೆ ರೆಡಿಯಾಗಿದೆ. ಕೋಳಿ ಸಾಂಬಾರು ಅಥವಾ ಕೋಳಿ ಸುಕ್ಕಗೆ ಹೆಚ್ಚಾಗಿ ಉಡುಪಿ ಮಂಗಳೂರು ಕಡೆ ಈ ನೀರು ದೋಸೆ ಮಾಡ್ತಾರೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.